ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ? ಇಲ್ಲಿ ಕನಕದಾಸರು ಇವರ ಒಂದು ಕಾವ್ಯನಾಮ ಏನಪ್ಪ? ಅಂಕಿತನಾಮ ಅವ್ರದ್ದು ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ. ಓಕೆ. ಆಮೇಲೆ ಇವರು ಮುಂತಾದ ಒಂದು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಹರಿಭಕ್ತಿ ಸಾರ ಇದೆ, ನಳಚರಿತ್ರೆ ಇದೆ, ರಾಮಧಾನ್ಯ ಚರಿತ್ರೆ ಇದೆ, ಮತ್ತು ಅದರ ಜೊತೆಗೆ ಮೋಹನ ತರಂಗಿಣಿ ಇದೆ. ಮೋಹನ ತರಂಗಿಣಿ. ಓಕೆ. ಸೊ ಬಟ್ ಈ ಒಂದು ಗದುಗಿನ ಭಾರತ ಇದೆಯಲ್ಲ, ಸೊ ಇದನ್ನು ಬರೆದವರು ಕುಮಾರವ್ಯಾಸ, ಅಂದರೆ ಈ ಗದುಗಿನ ನಾರಾಯಣಪ್ಪ. ಓಕೆ, ಗದುಗಿನ ನಾರಾಯಣಪ್ಪ, ಅಥವಾ ಇದಕ್ಕೆ ಕರ್ನಾಟಕ ಕಥಾಮಂಜರಿ ಅಂತ ಕೂಡ ಕರೆಯಲಾಗತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಷಟ್ಪದಿಯ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ. ಇಲ್ಲಿ ಷಟ್ಪದಿಯ ಬ್ರಹ್ಮ ಅಂತ ಕೂಡಲೇ ನಮಗೆ ನೆನಪಿಗೆ ಬರೋದು ರಾಘವಾಂಕ. ಏಕೆಂದರೆ ರಾಘವಾಂಕನು ತನ್ನ ಎಲ್ಲ ಕೃತಿಗಳನ್ನು ಷಟ್ಪದಿಯಲ್ಲಿನೇ ಇವನು ಬರೆದಿದ್ದರಿಂದ ಸೊ ಅವನಿಗೆ ಈ ಒಂದು ಬಿರುದು ಸಿಕ್ಕಿದೆ. ಅದೇ ರೀತಿಯ ಹರಿಹರ, ಬಸವಣ್ಣ, ಪುರಂದರದಾಸರು ಅವರದೇ ಆದ ಶೈಲಿಯಲ್ಲಿ ತಮ್ಮ ಒಂದು ವಚನಗಳನ್ನು ಮತ್ತು ಕೀರ್ತನೆಗಳನ್ನು ಅಥವಾ ಒಂದು ಕೃತಿಗಳನ್ನು, ಕಾವ್ಯವನ್ನು ಏನು ರಚಿಸಿದ್ದಾರೆ. ಈಗ ಪುರಂದರದಾಸರು ಇವರ ಒಂದು ಅಂಕಿತನಾಮ ಏನು? ಪುರಂದರ ವಿಠಲ. ಬಸವಣ್ಣ ಅವರದು ಕೂಡಲ ಸಂಗಮ ದೇವ. ಆಮೇಲೆ ಹರಿಹರ ನಿಮಗೆ ಏನಂತೀವಿ ನಾವು? ರಗಳೆಯ ಕವಿ. ಸೊ ಇಲ್ಲೊಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಹರಿಹರ ಲಾಸ್ಟಿಗೆ ಬರುತ್ತೆ. ಅಂದರೆ ರಗಳೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕ್ವಶನ್ನು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಈ ಪದ್ಯದ ಸಾಲುಗಳನ್ನು ಬರೆದ ಕವಿ. ನಿಮಗೆ ಹಚ್ಚೇವು ಕನ್ನಡದ ದೀಪ ಅಂದರೆ ಸಾಕು, ನೆನಪಿಗೆ ಬರೋದು DS ಕರ್ಕಿಯವರು. ಆಮೇಲೆ ಮುಂದಿನ ಒಂದು ಕ್ವಶನ್ ನೋಡಬೇಕು. ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ಗಿರೀಶ್ ಕಾರ್ನಾಡ್ ಇವ್ರದ್ದು ನಾಗಮಂಡಲ ಫೇಮಸ್ ಇದೆ. ಆಮೇಲೆ ಪಿ ಲಂಕೇಶ್ ಅವ್ರದ್ದು ನನ್ನ ತಂಗಿಗೊಂದು ಗಂಡು ಕೊಡಿ ಅಥವಾ ಹುಳಿ ಮಾವಿನ ಮರ. ಇವೆಲ್ಲ ಅವರ ಒಂದು ಪ್ರಮುಖವಾದಂಥ ಕೃತಿಗಳು. ಆಮೇಲೆ ಚಂದ್ರಶೇಖರ್ ಕಂಬಾರ, ಜೋಕುಮಾರ ಸ್ವಾಮಿ, ಇದು ಕೂಡ ಫೇಮಸ್. ಆಮೇಲೆ ಚಂಪಾ ಅವರದು, ಚಂದ್ರಶೇಖರ್ ಪಾಟೀಲ್ ಇವ್ರದ್ದು ಕೊಡೆಗಳು. ಸೊ ಆದ್ದರಿಂದ ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್. ಆಮೇಲೆ 5ನೇ ಕ್ವಶನ್ನು. ತಾಳ ಬೇಕು, ತಕ್ಕ ಮೇಳ ಬೇಕು, ಶಾಂತ ವೇಳೆ ಬೇಕು, ಗಾನ ಪಾಡುವಗೆ. ಈ ಸಾಲುಗಳ ಕೀರ್ತನಕಾರ ಯಾರು? ಪುರಂದರದಾಸರು. ಕಿಕ್ಕಿರದ ಸಭೆ ಎಂಬುದು ಡ್ಯಾಶ್ ವಿಶೇಷಣ. ಕಿಕ್ಕಿರಿದ ಅಂದ್ರೆ ಏನು? ಇದು ಏನು ತೋರಿಸ್ತದಪ್ಪ? ಪರಿಮಾಣವನ್ನು, ಗಾತ್ರವನ್ನು, ಅಳತೆಯನ್ನು. ಹೌದಾ? ಅಂದರೆ ಕಿಕ್ಕಿರಿದ ಸಭೆ ಅಂದರೆ ತುಂಬ ಜನ ಇದ್ದರು, ಈ ರೀತಿ ಅರ್ಥವನ್ನು ಕೊಡುತ್ತಾ. ಆದ್ದರಿಂದ ಇದು ಪರಿಮಾಣವಾಚಕ ಆಗತ್ತೆ. ಆಮೇಲೆ ತರಕ್ಷು ಅಂದರೆ ಹುಲಿ. ತುದಿನಾಲಗೆ ಈ ಸಮಾಸ ಪದದ ವಿಗ್ರಹ ರೂಪ. ತುದಿನಾಲಗೆ ನೋಡಿ, ಇದರ ವಿಗ್ರಹ ರೂಪ ಏನಾಗುತ್ತಾ? ನಾಲಗೆಯ ಪ್ಲಸ್ ತುದಿ. ಈಗ ತುದಿ ನಾಲಿಗೆ ಅಂದರೆ ಏನಾಗುತ್ತೆ?
ನಾಲಿಗೆ ಅನ್ನೋದು ಒಂದು ಪೂರ್ಣ ರೂಪ. ಆ ನಾಲಿಗೆಯಲ್ಲಿನೇ ತುದಿ ಅನ್ನೋದು ಅದೊಂದು ಅಂಶ. ಓಕೆನಾ? ಸೊ ಆದ್ದರಿಂದ ಇದು ನಾಲಿಗೆ ಪ್ಲಸ್ ತುದಿ, ತುದಿ ನಾಲಿಗೆ ಕರೆಕ್ಟು. ಸುರೇಂದ್ರ ಇದು ಯಾವ ಸಂಧಿಯಾಗಿದೆ? ಸುರ ಪ್ಲಸ್ ಇಂದ್ರ, ಸುರ ಪ್ಲಸ್ ಇಂದ್ರ ಸುರೇಂದ್ರ. ನೋಡಿ ಇಲ್ಲಿ ಅ ಪ್ಲಸ್ ಇ ಆಮೇಲೆ ಎ, ಈ ರೀತಿ ಆದರೆ ಇವೇನು ಗುಣಸಂಧಿ ಆಗ್ತಾವ. ಸುರೇಂದ್ರ, ಮಹೇಂದ್ರ, ಮಹೇಶ, ಸುರೇಶ, ರಮೇಶ, ಈ ರೀತಿ ಬಂದರೆ ಇವೆಲ್ಲ ಏನಪ್ಪ, ಇವು ಗುಣಸಂಧಿ. ಇಲ್ಲಿನ ಹೇಳಿಕೆ ಮತ್ತು ಅರ್ಥಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೇಳಿಕೆ ಏನಿದೆ? ಪಿರಿಯನ್ನಂ ಗೆರಗುವುದು ಪರಿಭವಮೆ, ಇದು ಹೇಳಿಕೆ. ಅರ್ಥ ಏನು ಹೇಳ್ತದ? ದೊಡ್ಡಣ್ಣನಿಗೆ ನಮಸ್ಕರಿಸುವುದು ದೊಡ್ಡ ಗುಣವಲ್ಲವೇ? ಸೊ ಇಲ್ಲಿ ಹೇಳಿಕೆ ಸರಿ ಇದೆ, ಬಟ್ ಈ ಹೇಳಿಕೆ ಅನುಗುಣವಾಗಿ ಅರ್ಥ ಸರಿಯಿಲ್ಲ, ತಪ್ಪು. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ನಾನು, ನಾವು, ಉತ್ತಮ ಪುರುಷ ಸರ್ವನಾಮಗಳು. ನೋಡಿ, ಉತ್ತಮ ಪುರುಷ, ನಾನು, ನಾವು ಮೂರು ಬರ್ತವೆ. ಈಗ ಉತ್ತಮ ಪುರುಷ ನಾನು, ನಾನು, ನಾವು. ಮಧ್ಯಮ ಪುರುಷ ನೀನು, ನೀವು ಅಥವಾ ನೀ. ಪ್ರಥಮ ಪುರುಷ ಅವನು, ಅವಳು, ಅವರು, ಈ ರೀತಿ ಬರ್ತಾವೆ. ಸೊ ಇವೆಲ್ಲ ನೆನಪಿಟ್ಕೋಬೇಕು. ಗ್ಯಾರಂಟಿ ಅದ್ರ ಮೇಲೆ ಒಂದು ಕ್ವಶನನ್ನು ಕೇಳ್ತಾರೆ, ಹೌದಾ? ಸೊ ಇಲ್ಲಿ ನೀನು, ನೀವು ಎಂಬುದು ಮಧ್ಯಮ ಪುರುಷ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದ ಅಥವಾ ಸಮೀಪದ ಅರ್ಥವುಳ್ಳ ಪದವನ್ನು ಗುರುತಿಸಿ. ಆವು, ಆವು ಅಂದ್ರೇನು? ಹಸು. ಆವು ಅಂದರೆ ಹಸು. ಜಕಾತಿ ಅಂದರೆ ಸುಂಕ ಅಥವಾ ಒಂದು ಸ್ವಲ್ಪ ಒಂದು ಟೈಪ್ ಅಂದರೆ ಟ್ಯಾಕ್ಸ್. ಕೆಲವು ಕನ್ನಡದ ನುಡಿಗಟ್ಟುಗಳಿವೆ, ಇವುಗಳಿಗೆ ಸರಿಯಾದ ಅರ್ಥವನ್ನು ಗುರುತಿಸಿ. ಭೂಮಿ ತೂಕದ ಮನುಷ್ಯ, ತಾಳ್ಮೆ ಗುಣದ ಮನುಷ್ಯ. ತಲೆ ತೊಳೆದುಕೊಳ್ಳು, ಸಂಬಂಧವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದು. ಆಕಾಶಕ್ಕೆ ಏಣಿ ಹಾಕು ಅಂದರೆ ತಮ್ಮ ಕೈಮೀರಿ ಇರುವಂಥದ್ದು ಅದಕ್ಕೆ ಏನಪ್ಪ ಪ್ರಯತ್ನಿಸೋದು. ಕೈಗೂಡೋದಕ್ಕೆ ಪ್ರಯತ್ನಿಸು ಅಥವಾ ಕೈ ಹಾಕು. ನೆಕ್ಸ್ಟ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಬೇಕು. ಆತಂಕ, ನಿರಾತಂಕ. ನಾಕ, ನಾಕ ಅಂದರೆ ಸ್ವರ್ಗ, ನೆನಪಿರಲಿ. ನಾಕ ಅಂದರೆ ಸ್ವರ್ಗ. ಸ್ವರ್ಗದ ಅಪೋಸಿಟ್ ಏನು? ನರಕ. ಕೆಳಗಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ, ಸೊ ಆದ್ದರಿಂದ ಅರ್ಥಪೂರ್ಣವಾಗುವಂತೆ ಪುನಃ ಜೋಡಿಸಿರಿ. ಸೊ ಇಲ್ಲಿ ಕರೆಕ್ಟ್ ಏನು ಬರುತ್ತಾ? PRQS. ಸುಖವೆಂದರೆ ಏನೆಂಬ ಕಲ್ಪನೆ ಬಹಳ ಕಡಿಮೆ, ಜನರಿಗಾದರೂ ಸುಖಕ್ಕಾಗಿ ಎಲ್ಲರೂ ಹಂಬಲಿಸುವವರೇ. ಸೊ ಬಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಗಾನಯೋಗಿ ಎಂಬ ಅವರಿಗೆ ಬಿರುದು ಇದೆ. ಸೊ ಇದು ಕರೆಕ್ಟ್. ಅವರಿಗೆ ಗಾನಯೋಗಿ ಎಂಬ ಬಿರುದು ಇದೆ. RPQS. ತಪಸ್ಸು ಮಾಡುವುದಕ್ಕೆ ಬಾರದು ನನಗೆ ಮನಸ್ಸು, ಇದು ಡಿ ಕರೆಕ್ಟ್ ಆಗುತ್ತೆ. ನನಗೆ ತಪಸ್ಸು ಮಾಡುವುದಕ್ಕೆ ಮನಸ್ಸು ಬಾರದು. ಇಲ್ಲಿ ಗೆರೆಯದ ಭಾಗಕ್ಕೆ ತಪ್ಪಾಗಿದ್ದರೆ ಅದನ್ನು ಸರಿಯಾದದನ್ನು ಗುರುತಿಸಿ, ಇಲ್ಲಾಂದರೆ ತಪ್ಪಿಲ್ಲ ಅಂತ ಚೂಸ್ ಮಾಡಿ. ಓಕೆ. ಶಿಕ್ಷಕರು
ರಾಷ್ಟ್ರೀಕರಣ ಕುರಿತು ಪಾಠ ಹೇಳಿದರು. ರಾಷ್ಟ್ರೀಕರಣ ಇದು ಕರೆಕ್ಟ್ ಇದೆನಾ? ಎಸ್, ಕರೆಕ್ಟ್ ಇದೆ, ತಪ್ಪಿಲ್ಲ. ಆಮೇಲೆ ಓತಪ್ರೋತ ಇದು ಕರೆಕ್ಟ್. ಓತಪ್ರೋತ ಆಹ್ವಾನಿತ ಗಣ್ಯರ ಓತಪ್ರೋತ ನುಡಿಗಳಿಗೆ ಸಭಿಕರು ತಲೆದೂಗಿದರು. ಇಂಗ್ಲಿಷ್ ರೂಪಕ್ಕೆ ಕನ್ನಡ ರೂಪವನ್ನು ಆರಿಸಿ ಬರೀಬೇಕು. ಒಳ್ಳೆಯ ಸಲಹೆ ಸೂಚನೆಗಳಿಗೆ ಅಡ್ವರ್ಸ್ ಉತ್ತರ ನೀಡಬಾರದು. ಅಡ್ವರ್ಸ್ ಅಂದರೆ ನೋಡಿ, ಅಡ್ವರ್ಸ್ ಅಂದರೆ ವ್ಯತಿರಿಕ್ತ. ಭಾರತವು ಸೆಕ್ಯುಲರ್ ಗಣರಾಜ್ಯವಾಗಿದೆ. ಜಾತ್ಯತೀತ. ಇಲ್ಲಿ ಕೂಡ ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದರಲ್ಲಿ ದೋಷ ಐತಿ ಅದನ್ನು ನಾವು ಆರಿಸಿ ಬರೀಬೇಕು. ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಅಂತ ನಾವು ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ವಿಜೃಂಭಣೆ ಎಲ್ಲ ಕರೆಕ್ಟ್ ಅದು. ನೋಡಿ ಇಲ್ಲಿ ಇತ್ಯರ್ಥ, ಇದಕ್ಕೆ ಅಂಡರ್ಲೈನ್ ಬೇಕು. ಇತ್ಯರ್ಥ ಇದು ಕರೆಕ್ಟ್ ಆಗುತ್ತೆ. ಕವಿ ಕೃತಿಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ. ತಳ ಒಡೆದ ಧ್ವನಿ ಸಾರಾ ಅಬೂಬ್ಕರ್ ಇದು ಕರೆಕ್ಟ್ ಅದ. ಆಮೇಲೆ ಲಲಿತಾದ್ರಿ ಕುವೆಂಪು ಕರೆಕ್ಟ್ ಅದ. ಸಂಜೆ ಗಣ್ಣಿನ ನೋಟ ಶಿವರಾಮ್ ಕಾರಂತ್ ಇದು ತಪ್ಪು. ಹುಳಿ ಮಾವಿನ ಮರ ಇದು ದೇವನೂರು ಮಹಾದೇವ್ ತಪ್ಪು. ಹುಳಿ ಮಾವಿನ ಮರ ಯಾರ್ದಪ್ಪ? ಈಗ ತಾನೇ ಹೇಳಿದ್ದೀನಿ, ಪಿ ಲಂಕೇಶ್ ಅವರದು. ಪಿ ಲಂಕೇಶ್ ಎ ಈಸ್ ಕರೆಕ್ಟ್. ಗುಂಪಿಗೆ ಸೇರದ ಶಬ್ದವನ್ನು ಗುರುತಿಸಿ. ಓಲೆಗರಿ, ತಾಳೆಗರಿ, ಬೂರ್ಜಪತ್ರ ಮತ್ತು ಇಲ್ಲಿ ಸೇರಲಾರದು ಪದ್ಮಪತ್ರ. ಮತ್ತು ಅಥವಾ ಆದ್ದರಿಂದ ಅದುವೇ ಇದು. ಇವೆಲ್ಲ ಏನಪ್ಪ? ಜಾಯಿಂಟ್ ಅಂದ್ರೆ ಒಂದು ಪ್ರಧಾನ ವಾಕ್ಯಗಳನ್ನು ಏನು ಮಾಡ್ತಾವೆ? ಜೋಡಿಸ್ತಾವೆ, ಸಂಬಂಧವನ್ನು ಸೂಚಿಸ್ತಾವೆ. ಬಟ್ ಇದು ಹಾಗಲ್ಲ. ಸಲುವಳಿ ಎಂಬ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದು ತದ್ದಿತ ಭಾವನಾಮ. ಕನ್ನಡ ಮೂಲದ್ದು ಅಲ್ಲದ ಪದವನ್ನು ಗುರುತಿಸಿ. ಕೆನ್ನೀರು, ಬೆನ್ನೀರು, ಬೆಚ್ಚಗೆ ಇವೆಲ್ಲ ಕನ್ನಡದ ABC. ಬಟ್ ರೈತ ಅನ್ನೋದು ಇದು ಕನ್ನಡ ಅಲ್ಲ. ಓಕೆನಾ? ಆಮೇಲೆ ಶಿಖರ ಎಂಬ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಶಿಖರ ಇದು ನಾಮಪದವಾಗಿದೆ. ಇಲ್ಲಿ ಕಂಠ್ಯ ಧ್ವನಿಗಳನ್ನು ಗುರುತಿಸಿ. ಕಂಠ್ಯ ಅಂದರೆ ನೋಡಿ ಇಲ್ಲಿ ಕ ಖ ನೋಡಿ ಇವೆಲ್ಲ ಕ ಖ ಗ ಘ ಇವೆಲ್ಲ ಏನಾಯ್ತು? ಇವೆಲ್ಲ ಏನಪ್ಪ? ಇವೆಲ್ಲ ಕಂಠ್ಯಗಳಾಗ್ತಾವೆ. ಸೊ ಕ ಗ ಇದು ಕರೆಕ್ಟು. ಈಗ ಫಾರ್ ಎಕ್ಸಾಂಪಲು ಪ ಬ ಏನಾಗ್ತವ? ಓಷ್ಟೆ ತುಟಿಗಳ ಸಹಾಯದಿಂದ ಹೇಳ್ತೀವಿ. ಪ ಪ ಬ ಬ ಮ ಆಗೋದಿಲ್ಲ, ಅದು ಅನುನಾಸಿಕ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಇಲ್ಲಿ PQRS ಕೊಟ್ಟಿದ್ದಾರೆ, ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. PQ ನೋಡ್ಕೊಳ್ಳಿ, ಅದೇ ರೀತಿ RS ನೋಡ್ಕೊಳ್ಳಿ. ಓಕೆ, ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆಗುತ್ತೆ. ಓಕೆನಾ? ಸೊ ಇವಿಷ್ಟು ಕನ್ನಡದ ಮೇಲಿನ ಪ್ರಶ್ನೆಗಳಾಗಿದ್ದವು. ಸೊ ಇದೇ ರೀತಿ ಒಂದು ಕನ್ನಡ ಆಗಲಿ, ಕಂಪ್ಯೂಟರ್, ಇಂಗ್ಲೀಷ್, GK ಕ್ವಶನ್ಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PDOದು ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ಪ್ಲೇಲಿಸ್ಟ್ ಸಿಗುತ್ತೆ,
ಆ ಪ್ಲೇಲಿಸ್ಟ್ ಮುಖಾಂತರ ನೀವು ಎಲ್ಲ ಒಂದು ವಿಡಿಯೋಗಳನ್ನು ಆಕ್ಸೆಸ್ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.